ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RSP ಇನ್ ಕನ್ನಡ ವಿತ್ ಸ್ಪೆಷಲ್ ವಿಡಿಯೋ. ಏನಪ್ಪ ವಿಶೇಷತೆ ಅಂದರೆ, ಇವತ್ತು ನಾವು ಹಿಂದೂ ಮಹಾಗಣಪತಿಯನ್ನು ನೋಡಲಿಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ಕಲ್ಲಿನ ಕೋಟೆ ಅಂತಲೇ ಫೇಮಸ್ ಆಗಿರುವ ಚಿತ್ರದುರ್ಗಕ್ಕೆ ಸ್ವಾಗತ, ಹಾಗೂ ನಿಮ್ಮೆಲ್ಲರೂ ಕೂಡ ಪ್ರೀತಿಯ ಆಧಾರದ ಸ್ವಾಗತ. ಬನ್ನಿ, ನಾವು ಇವತ್ತು ಹಿಂದೂ ಮಹಾಗಣಪತಿಯನ್ನು ನೋಡಲಿಕ್ಕೆ ಹೋಗೋಣ. ಇಲ್ಲಿ ಪ್ರತಿ ವರ್ಷವೂ ಅದ್ದೂರಿಯಾಗಿ ಗಣೇಶ ಹಬ್ಬವನ್ನು ಆಚರಿಸ್ತಾರೆ. ಇಲ್ಲಿ ಏನು ಫೇಮಸ್ ಅಪ್ಪ ಅಂತ ಹೇಳಿದರೆ ಹಿಂದೂ ಮಹಾಗಣಪತಿ ಅಂತ ಹೇಳಿದರೆ ಚಿತ್ರದುರ್ಗ ಅಂತ ಎಲ್ಲರೂ ಹೇಳ್ತಾರೆ. ಆ ರೀತಿಯಾಗಿ ಇಲ್ಲಿ ಈ ಹಬ್ಬವನ್ನು ಆಚರಿಸ್ತಾರೆ. ಸೊ ನೋಡ್ಬೋದು ನೀವು ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಂತೇಳಿ. ಈ ಸಿಟಿ ಪೂರ್ತಿ ಈ ರೀತಿಯಾಗಿ ಲೈಟ್ಗಳಿಂದ ಅರೇಂಜ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಕಾಣ್ತಿದೆ ನೈಟಲ್ಲಿ. ಬನ್ನಿ ಎಲ್ಲ ಸಿಟಿ ರೌಂಡ್ ಹಾಕೊಂಬರೋಣ. ಇಲ್ಲಿಯ ಈ ವರ್ಷದ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಆಪರೇಷನ್ ಸಿಂಧೂರದ ಬಗ್ಗೆ ಇಲ್ಲಿ ಸ್ಟೇಜನ್ನು ಹಾಕಿದ್ದಾರೆ. ಅದನ್ನು ಜನಗಳಿಗೆ ತೋರಿಸುವಂಥ ಪ್ರಯತ್ನ. ಸೊ ತುಂಬ ಚೆನ್ನಾಗಿದೆ. ವೀರ ಮದಕರಿ ಸರ್ಕಲಲ್ಲಿ ಈ ಸ್ಟೇಜನ್ನು ಹಾಕಿದ್ದಾರೆ. ದೇವರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಮುಂದೆ ನೋಡ್ಬೋದು ಎಷ್ಟೊಂದು ಭಕ್ತಾದಿಗಳಿದ್ದಾರೆ. ಎಷ್ಟೇ ಕಷ್ಟ ಆದರೂ ದೇವರ ದರ್ಶನ ಪಡಿಬೇಕಂತೇಳಿ ಎಲ್ಲರೂ ಬಂದು ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಈ ವರ್ಷ ಮಂಟಪದಲ್ಲಿ ಕೂಡ ಒಂದು ವಿಶೇಷತೆ ಇದೆ. ಏನಪ್ಪ ಅಂತ ಹೇಳಿದ್ರೆ, ಈ ಮಂಟಪದ ಹೆಸರನ್ನು ಸಿಂಧೂರ ಅಂತೇಳಿ ಇಡಲಾಗಿದೆ. ಯಾಕೆ ಸಿಂಧೂರ ಅಂತ ಹೇಳಿದರೆ, ಆಪರೇಷನ್ ಸಿಂಧೂರ ಏನು ನಡೀತು ಅದಕ್ಕೆ ಟ್ರೈಬ್ಯೂಟ್ ಕೊಡೋದಕ್ಕೋಸ್ಕರ ಈ ಸರಿಯ ಗಣಪತಿ ಮಂಟಪಕ್ಕೆ ಸಿಂಧೂರ ಮಂಟಪ ಅಂತೇಳಿ ನಾಮಕರಣ ಮಾಡಿದ್ದಾರೆ. ಇಲ್ಲಿ ಈ ರೀತಿಯಾಗಿ ಜನಗಳು ನೋಡಿ ನನಗೆ ಆಶ್ಚರ್ಯ ಆಗೋಯಿತು. ಹೇಗಪ್ಪ ದೇವ ದರ್ಶನ ಮಾಡೋದು, ಎಷ್ಟು ಟೈಮ್ ಹಿಡಿಯುತ್ತಾ ಅಂತೇಳಿ. ಸೊ ನೋಡೋಣ, ದೇವ್ರನ್ನ ಒಂದು ರೌಂಡ್ ಸುತ್ಕೊಂಬರೋಣ ಅಂತೇಳಿ ಹಿಂಗೆ ಹೊರಟೆ. ಸೊ ಎಲ್ಲರೂ ಇಲ್ಲಿ ಫೋಟೋ ತೊಗೊಳ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರನ್ನ ವಿಶೇಷ ಅತಿಥಿಯಾಗಿ ಇಲ್ಲಿ ಕರೆಸಿದ್ರು. ಸೊ ಅವರು ಕೂಡ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಭದ್ರತೆಯೊಂದಿಗೆ ಅವ್ರನ್ನ ಕೊಡಲಾಯಿತು.
ಮತ್ತು ಈ ವರ್ಷವೂ ಕೂಡ ಶಕ್ತಿ ದೇವತೆಗಳನ್ನು ಇಲ್ಲಿ ಅಲಂಕಾರ ಮಾಡಿ ಕೂರಿಸಿದ್ರು. ಸೊ ನೋಡ್ಬೋದು ಎಷ್ಟು ಸುಂದರವಾಗಿ ದೇವರುಗಳ ಮಂಟಪಗಳನ್ನು ರೆಡಿ ಮಾಡಿ ಇಲ್ಲಿ ಶಕ್ತಿ ದೇವತೆಗಳನ್ನ ಕೂರಿಸಿದ್ದಾರೆ. ಇಲ್ಲಿ ಕೂರಿಸಿರುವಂಥ ಪ್ರತಿಯೊಂದು ದೇವತೆಗಳನ್ನ ಮೆರವಣಿಗೆಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ. ದೇವರನ್ನ ಪಲ್ಲಕ್ಕಿಲಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನೋಡ್ಬೋದು ಪ್ರತಿಯೊಂದು ದೇವತೆಗಳನ್ನು ಸಾಂಪ್ರದಾಯಿಕ ಪದ್ಧತಿಯಂತೆ ಪೂಜೆಗಳನ್ನು ಮಾಡಿ ದೇವರುಗಳನ್ನು ಬೀಳ್ಕೊಡುವಂಥ ಒಂದು ಪದ್ಧತಿ ಇಲ್ಲಿ ಉಂಟು. ಸೊ ನೋಡ್ಬೋದು ದೇವರುಗಳನ್ನ ಯಾವ ರೀತಿಯಾಗಿ ಈ ಪಲ್ಲಕ್ಕಿ ಹೊರುವಂಥ ಅರ್ಚಕರು ಏನಿರ್ತಾರಲ್ಲ ಅವರಿಗೆ ಒಂದು ವಿಶೇಷ ಶಕ್ತಿಯನ್ನು ದೇವರು ಕೊಟ್ಟಿರ್ತಾನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ಭಾರವಾಗಿರೋಂಥ ಪಲ್ಲಕ್ಕಿಗಳು ಹೊತ್ಕೊಂಡು ತುಂಬ ದೂರ ಸಾಗೋದಲ್ಲದೇ ಆ ದೇವರುಗಳನ್ನು ಹೊತ್ತು ನೃತ್ಯ ಮಾಡುವಂಥ ರೀತಿ ಇದೆಯಲ್ಲ, ಮೈ ಜುಮ್ ಅನ್ನುತ್ತೆ. ಸ್ವಾಮಿ ದರ್ಶನ ಮಾಡಬಾರ್ದು. ದರ್ಶನ ಆದವರು ಬೇಗ ಬಂದೇ ಸಾಗಬೇಕು. ಬೇರೆಯವರಿಗೆ ಅವಕಾಶ ಮಾಡಬೇಕಾದ್ರೆ ಯಾರು ಕೂಡ ನಿಂತ್ಕೋಬಾರ್ದು. ನೆಟ್ಟು ಬರಬೇಕಿಲ್ಲ. ಬೇಗ ಬೇಗ ಬಂದೇ ಸಾಗಿ. ಇಲ್ಲಿ ಭಕ್ತಾದಿಗಳೆಲ್ಲ ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಆರಾಮಾಗಿ ಕೂತ್ಕೊಂಡು ತಿಂತಾಯಿದ್ರು. ಸೊ ನಾವಿವಾಗ ಇಲ್ಲಿ ಒಂದು ಫಂಕ್ಷನ್ ನಡೀತಾ ಇತ್ತು. ಬಸವರಾಜ್ ಯತ್ನಾಳ್ ಅವರು ಗೆಸ್ಟ್ ಆಗಿ ಬಂದಿದ್ದರಿಂದ ಇಲ್ಲಿ ಕೆಲವೊಬ್ಬರು ಅತಿಥಿಗಳು ಬಂದಿದ್ದರು. ಹಿಂದೂ ಮಹಾಗಣಪತಿಯ ಸಭಾ ಕಾರ್ಯಕ್ರಮ ಶ್ರೀ ಸುಹಾಸ್ ಶೆಟ್ಟಿ ವೇದಿಕೆಯಲ್ಲಿ ಇರ್ತಕ್ಕಂತಹ ಮುಖ್ಯ ಅತಿಥಿಯವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಇವತ್ತಿನ ಈ ಸಭಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ.